sincere gratitude to our chairperson. ಇವತ್ತು ನಾವು ಪೂರ್ಣ ಪ್ರಜ್ಞಾ ಸ್ಕೂಲಲ್ಲಿ ಇನ್ವೆಸ್ಟ್ ಟೀಚರ್ ಸೆರೆಮನಿ ಅಂತ ಮಾಡಿದ್ವಿ. ಸೊ ಇನ್ವೆಸ್ಟ್ ಟೀಚರ್ ಸೆರೆಮನಿ ಬಂದುಬಿಟ್ಟು ಚಿಲ್ಡ್ರನ್ಗೆ ಲೀಡರ್ಶಿಪ್ನ ತೋರಿಸ್ಕೊಳ್ಳೋಕ್ಕೆ ಅಂತ ಮಾಡಿದ್ದು. ಸೊ ಈಗ ನಮ್ಮ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ನೀವೇ ನೋಡಿದ್ದೀರಾ ಹೌ ಎಲೆಕ್ಷನ್ಸ್ ಹ್ಯಾಪನ್ ಅಂತ. ಸೊ ಅದ್ರದ್ದು ಒಂದು ಮಾಕ್ನ ಇಲ್ಲಿ ನಾವು ಮಾಡಿ ಚಿಲ್ಡ್ರನ್ಗೆ ತೋರಿಸಿದ್ದೀವಿ. ಸೊ ಅವರು ಅವ್ರ ಕೌನ್ಸಿಲ್ನ ಇವಾಗ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೀವೇ ನೋಡ್ಬೋದು ಲೈಕ್ ಹೌ ಸ್ಟೂಡೆಂಟ್ಸ್ ಹ್ಯಾವ್ ದೇರ್ ಓನ್ ಕೌನ್ಸಿಲ್. ಸೊ ಅವರು ವೋಟ್ ಮಾಡೋಕ್ಕೆ ಅಂತ ಈಚ್ ಕ್ಲಾಸ್ಗೆ ಹೋಗಿ ಅವ್ರದ್ದು ವೋಟ್ ಮಾಡೋಕ್ಕೆ ಕೇಳಿಕೊಂಡು ಮತ್ತು ಅವ್ರದ್ದು ಏನೇನು ನೀಡ್ಸ್ ಇದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಅಂತ ಮಾಡಿರೋ ಪ್ರಾಸೆಸ್ ಇದು. ಸೊ ವಿ ಜಸ್ಟ್ ವಾಂಟೆಡ್ ಟು ಶೋ ದೆಮ್ ಹೌ ದಿಸ್ ಡೆಮೋಕ್ರಸಿ ವರ್ಕ್, ಹೌ ದ ಪ್ರಾಸೆಸ್ ವರ್ಕ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇನ್ವೆಸ್ಟ್ ಟೀಚರ್ ಸೆರೆಮನಿನ ಮಾಡಿದ್ವಿ. ಮೇಡಮ್, ಈಗ ಪ್ರಜಾಪ್ರಭುತ್ವವನ್ನು ಡೆಮೋಕ್ರಸಿ ಉಳಿಸಬೇಕು ಅನ್ನೋ ಒಂದು ಅದು ಯಾಕೆ ಇಂಥ ಮಕ್ಕಳಲ್ಲಿ ಯಾಕೆ ಉಳಿಸೋಕ್ಕೆ ಪ್ರಯತ್ನ ಪಡ್ತಾರೆ ಸರ್? ಅದು ಇಂಥ ಮಕ್ಕಳಲ್ಲಿ ಅಂತ ಏನಿಲ್ಲ. ಸೊ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ, ನಿಮಗೆ ಗೊತ್ತಾ, ಆಫ್ಟರ್ USA. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಎ ಡೆಮೋಕ್ರೆಟಿಕ್ ಲೈಕ್ ಇಂಡಿಯಾ ಅಲ್ಲಿ children from the young age, if they get to know about what is democracy, it will be very important for them in the future. ನಾವು ಈಗ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್ ಅಂತ ನೋಡ್ತಾ ಇದ್ದೀವಿ. ಸೊ ವಿ ಡು ನಾಟ್ ಹ್ಯಾವ್ ದ ಓಲ್ಡ್ ಸಿಸ್ಟಮ್ ಆರ್ ಓಲ್ಡ್ governance that we had. The parties are changing, so much is changing. So we want them to know how a democratic country works. ಅಂದರೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಅನ್ನೋ ಒಂದು ಕಾನ್ಸೆಪ್ಟ್ನ ಅವ್ರಿಗೆ ಅರ್ಥ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಮೇಡಮ್, ಈ ಉದ್ದೇಶದ ಹಿಂದೆ ಮತದ ವ್ಯಾಲ್ಯೂ ಅಂದರೆ ವೋಟ್ ವ್ಯಾಲ್ಯೂಸ್ನ ಮಕ್ಕಳಿಗೆ ಈಗಲೇ ಇಂದನೇ ಕಲಿಸ್ತಿದ್ದೀರಾ? ಆಬ್ವಿಯಸ್ಲಿ ಸರ್, ಅದಂತೂ ತುಂಬ ಖಂಡಿತವಾಗ್ಲೂ. ಸೊ ವಿ ಆರ್ ಟೀಚಿಂಗ್ ದೆಮ್ ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಸಿಟಿಸನ್, ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಚಾಯ್ಸಸ್ ದ್ಯಾಟ್ ಯು ಮೇಕ್. ಸೊ ವೋಟ್ ಮಾಡೋದು ಅಂದರೆ ಇಟ್ ಇಸ್ ನಾಟ್ ಈಸಿ ಟಾಸ್ಕ್. ಸೊ ವಿ ಆರ್ ಟ್ರೈಂಗ್ ಟು ಟೀಚ್ ದೆಮ್ ಹೌ ಟು ಮೇಕ್ ಬೆಟರ್ ಚಾಯ್ಸಸ್ ಅಂತ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡಿದ್ವಿ. ಮತ್ತು ಒನ್ ಮೋರ್ ಥಿಂಗ್ ಇಸ್ ಮೇನ್ಲಿ ಇಂಪಾರ್ಟೆಂಟ್ಲಿ ವಿ ವಾಂಟ್ ದೆಮ್ ಟು ಟೀಚ್ ಲೀಡರ್ಶಿಪ್. ಲೀಡರ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಇವಾಗ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಲೀಡ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಇನ್ ದ ಫ್ಯೂಚರ್. ಸೊ ಅವ್ರಿಗೊಂದು ಕಾನ್ಫಿಡೆನ್ಸ್ ಬೇಕು ದ್ಯಾಟ್ ಓಕೆ ವಿ ಹ್ಯಾವ್ ಡನ್ ದಿಸ್ ಆಲ್ರೆಡಿ ಇನ್ ಸ್ಕೂಲ್, ಸೊ ಲೆಟ್ ಮೀ ಟೇಕ್ ಅ ಸ್ಟೆಪ್ ಅಹೆಡ್ ಅಂತ. ಸೊ ಆ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋದು ಇಸ್ ಆರ್ ಮೇಜರ್ ಏಮ್. ಮೇಡಮ್, ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಿಮ್ಮದೇ ಮೇಜರ್ ಆಗಿ ಈ ಥರ ಲೀಡರ್ಶಿಪ್ ಕ್ವಾಲಿಟಿನ ರೈಸ್ ಮಾಡ್ತಾ ಇರ್ತಾರೆ, ಹೇಗೆ ಅನಿಸ್ತಿದೆ? ಹೌ ಟು ಪ್ರೌಡ್? Sir, I feel very proud of our institution because it is not an easy task to conduct a investiture ceremony like this. So instilling this kind of thoughts into students is the first thing that we are doing, sir. So ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ನಾವು ಪಾಠ ಕಲಿಸ್ತೀವಿ, ಆದರೆ ಬುಕ್ಕಲ್ಲಿರೋದೆಲ್ಲನೂ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಫಾರ್ ದೆಮ್ ಇನ್ ದ ಫ್ಯೂಚರ್. ಸೊ ವಿ ವಾಂಟ್ ಟು ಗಿವ್ ಪ್ರಾಕ್ಟಿಕಲ್ ನಾಲೆಜ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡಬೇಕು. ಸೊ ಅದು ಕೊಟ್ಟಾಗ ಮಾತ್ರನೇ ದೆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ವಾಟ್ ಅಂತ. ಸೊ ಇದು ಬಂದು ಆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತಲೇ ನೀವು ಅನ್ಕೊಬೋದು ಟು ಅಂಡರ್ಸ್ಟ್ಯಾಂಡ್ ಹೌ ದಿ ಸಿಸ್ಟಮ್ ವರ್ಕ್ಸ್. ಔಟ್ ಆಫ್ ದಿ ಸಿಲೆಬಸ್ ಆ್ಯಂಡ್ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಇಟ್ ಈಸ್ ಇನ್ ದ ಸಿಲೆಬಸ್ ಸರ್. ಸೋಷಿಯಲಲ್ಲಿ ದೇ ಲರ್ನ್ ಅಬೌಟ್ ಡೆಮೋಕ್ರಸಿ, ದೇ ಲರ್ನ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್, ಬಟ್ ಹೌ ದ ಕಾನ್ಸ್ಟಿಟ್ಯೂಷನ್ ವರ್ಕ್ಸ್ ಅನ್ನೋದಕ್ಕೆ ಒಂದು ಸ್ಮಾಲ್ ಚಿಟ್ಟು ಇದೇ ಥರ. ಒಂದು ಸಂಸ್ಥೆಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆನೂ ಜಾಸ್ತಿ ಅವೇರ್ನೆಸ್ ಮಾಡ್ತೀವಿ. ಹೌದು ಸರ್, ತುಂಬ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಸೊ ಅಬೌಟ್ ದ ಕಾನ್ಸ್ಟಿಟ್ಯೂಷನ್, ಅಬೌಟ್ ದ ಇಂಡಿಯನ್ ಸಿಸ್ಟಮ್ ಆ್ಯಂಡ್ ಆಲ್ ಆಫ್ ದಟ್, ಬಿಕಾಸ್ ಮುಂದೆ ಸ್ಟೂಡೆಂಟ್ಸ್ಗೆ ದೇ ವಿಲ್ ಹ್ಯಾವ್ ಅ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಚೂಸ್ ಫ್ರಮ್. ಅದರಿಂದ ನಾವು ಈ ಬಂಧನ ಇದು ಮಾಡ್ಕೊಂಡಿದ್ದೀವಿ. ಏನು ಜವಾಹರ್ಲಾಲ್ ನೆಹರು ಮತ್ತು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಹೇಳಿದ್ರು, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಎಸ್, ಗುಡ್ ಸಿಟಿಸನ್ ಆಗಿ ಪರಿವರ್ತನೆ ಮಾಡೋದ್ರಲ್ಲಿ ಇದೊಂದು ಕಾರ್ಯಕ್ರಮ. ಹೌದು ಸರ್, ಖಂಡಿತ. ನಮ್ಮ ಹೆಸರು ತಾವೇನಾಗಿದೆ? ಸರ್, ನಾನು ವಿಷ್ಣುಪ್ರಿಯಾ. ನಾನು ಐ ಆಮ್ ಡಾಕ್ಟರ್ ವಿಷ್ಣುಪ್ರಿಯಾ. ಐ ಹ್ಯಾವ್ ಅ PhD ಇನ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ನಾನು ಓದಿದ್ದು ಅಗ್ರಿಕಲ್ಚರ್. ಸೊ ಈಗ ನಾನು ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಟ್ರಸ್ಟಿ ಆಗಿದ್ದೀನಿ. ಸೊ ಈಗ ನಮ್ಮ ಸ್ಟೂಡೆಂಟ್ಸ್ಗೆ ಈ ಥರ ವ್ಯಾಲ್ಯೂಸ್ನ ಇನ್ಸ್ಟಿಲ್ ಮಾಡೋಕ್ಕೆ ಐ ಆಮ್ ಪುಟಿಂಗ್ ಮೈ ಎಫರ್ಟ್ಸ್. ಪೂರ್ಣಪ್ರಜ್ಞಾ ಟ್ರಸ್ಟ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಿಕಾ. ನಾನು ಪೂರ್ಣಪ್ರಜ್ಞಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಈ ದಿನ ನಮ್ಮ ಪೂರ್ಣಪ್ರಜ್ಞಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಇನ್ವೆಸ್ಟ್ ಟೀಚರ್ ಸೆರೆಮನಿ ಮಾಡಿದ್ದೇವೆ. ಇನ್ವೆಸ್ಟ್ ಟೀಚರ್ ಸೆರೆಮನಿ ಉದ್ದೇಶ ಏನು ಅಂದರೆ, ನಾವು ಎಲೆಕ್ಷನ್ ಈ ಮುಂದೆನೇ ಮಾಡಿದ್ದು, ಆ ಎಲೆಕ್ಷನ್ಗೆ ಲೈಕ್ ನಾಮಿನಲ್ ರೋಲ್ಸ್ ಮಾಡಿಕೊಂಡು ಎಲೆಕ್ಷನ್ನಲ್ಲಿ ವೋಟಿಂಗ್ ಮಾಡಿಕೊಂಡು ಅದರಲ್ಲಿ ಪ್ರಾಮಿನೆಂಟ್ ಲೀಡರ್ಸ್ನ ಆಯ್ಕೆ ಮಾಡಿ ಆ ಲೀಡರ್ಸು ಗೆದ್ದಿರೋ ಲೀಡರ್ಸ್ಗೆ
ಒಂದು ಹಾನರಿಂಗ್ ಸೆರೆಮೊನಿನೇ ಇನ್ವೆಸ್ಟಿಚರ್ ಸೆರೆಮನಿ. ಸೊ ಈ ಇನ್ವೆಸ್ಟಿಚರ್ ಸೆರೆಮನಿಯಲ್ಲಿ ನಮ್ಮ ಮಕ್ಕಳು ತಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನು ಅಂತ ಮನವರಿಕೆ ಮಾಡಿಕೊಟ್ಟಿದೆ ಅವರಿಗೆ. ಸೊ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರು ನಮ್ಮ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅವರು ಫಾಲೋ ಮಾಡ್ತಾರೆ. ಸೊ ಈ ಇನ್ವೆಸ್ಟಿಚರ್ ಸೆರೆಮನಿಯಿಂದ ಆ ಮಕ್ಕಳಿಗೂ ಸಹ ಪ್ರೌಡ್ ಫೀಲ್ ಆಗ್ತಾರೆ. ಈಗ ಹೇಗೆ ಎಲೆಕ್ಷನ್ಸ್ ಆದಮೇಲೆ CM ಆಗಲಿ PM ಆಗಲಿ ಅವ್ರಿಗೆಲ್ಲನೂ ಒಂದು ಹಾನರಿಂಗ್ ಮಾಡಿ ಅವ್ರು ಎಲೆಕ್ಟೆಡ್ ಮಾಡ್ತಾರೆ, ಅದೇ ಥರ ಈ ಇನ್ವೆಸ್ಟಿಚರ್ ಸೆರೆಮನಿ ಸ್ಕೂಲುಗಳಲ್ಲಿ ಮಾಡ್ತೇವೆ. ಸೊ ಇದರಿಂದ ಅವ್ರಿಗೂ ಪ್ರೌಡ್ ಫೀಲ್ ಆಗುತ್ತೆ, ಅವ್ರಿಗೊಂದು ಇನ್ನೂ ಹೆಚ್ಚುವರಿಯಾದಂಥ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಸ್ಕೂಲಲ್ಲಿ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಆ ಮಕ್ಕಳ ಕಡೆಯಿಂದನೂ 80% ಖಂಡಿತವಾಗೂ ನಡೆಯುತ್ತೆ. ಸೊ ಹೀಗಾಗಿ ಆ ಮಕ್ಕಳಿಗೆ ಒಂದು ಎಲೆಕ್ಷನ್ ಅಂದರೆ ಏನು, ವೋಟಿಂಗ್ ಅಂದರೆ ಏನು, ಅದ್ರ ನಾಮಿನೇಷನ್ ಅಂದರೆ ಏನು ಅಂತ ತುಂಬ ಮನವರಿಕೆನೂ ಆಗಿದೆ. ಅದ್ರ ಜೊತೆಗೆ ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬಂದಿದೆ. ಸೊ ಈ ರೆಸ್ಪಾನ್ಸಿಬಿಲಿಟಿಯಿಂದ ಮುಂದೆ ಇವರಲ್ಲೇ ಯಾರಾದರೂ ಒಬ್ಬರು CM ಆಗ್ಬೋದು, MLA ಆಗ್ಬೋದು, ಏನಾದರೂ ಆಗ್ಬೋದು. ಸೊ ಈ ಒಂದು ರೆಸ್ಪಾನ್ಸಿಬಿಲಿಟಿ ಈಗಲೇ ಅವ್ರು ತೊಗೊಂಡ್ರೆ ಮುಂದಕ್ಕೆ ಅವ್ರಿಗೂ ಅದು ಅನುಕೂಲ ಆಗುತ್ತೆ, ಒಳ್ಳೆ ಪ್ರಜೆಯಾಗಿ ಹೊರಗಡೆ ಬರ್ತಾರೆ ಅನ್ನೋದು ನಮ್ಮ ಒಂದು ಉದ್ದೇಶ. ಚಂದ್ರಚೂಡ ಶಿವ